ನಮ್ಮ ಕರ್ನಾಟಕದ ಬೀಳಗಿ ಊರಿನೊಳಗ ಪ್ರಸಿದ್ಧವಾಗಿರತಕ್ಕಂತಹ ಗೋವಿಂದಿನ್ನಿ ಹನುಮನ್ ದೇವರ ದೇವಸ್ಥಾನ ಇದೆ. ಗೋವಿಂದಿನ್ನೇಶ್ವರ ಅಂತನೂ ಅವನು ಕರೀತಾರೆ. ಬಹಳ ಪ್ರಸಿದ್ಧವಾಗಿರತಕ್ಕಂತಹ ಈ ದೇವಸ್ಥಾನ ಮೊದ್ಲೇಕ ಮೇನ್ ರೋಡಿಗೆನೆ ಇತ್ತು, ಮುಳುಗಡೆ ಪ್ರದೇಶದೊಳಗಿತ್ತು. ಮುಂದೆ ಸರ್ಕಾರ ಆ ಮುಳುಗಡೆ ಪ್ರದೇಶದಿಂದ ತೆಗೆದು ಹನುಮಂತ ದೇವರ ದೇವಸ್ಥಾನವನ್ನ ಈಗ ಪ್ರತ್ಯೇಕವಾಗಿ ಬೀಳಗಿಗೆ ಹೋಗ್ತಾ ಹಾದಿಯೊಳಗ 1 ಎಕರೆ ಜಾಗವನ್ನು ಕೊಟ್ಟು ಅಲ್ಲಿ ಆ ದೇವಸ್ಥಾನ ಇವತ್ತಿನ ದಿವಸ ಇದೆ. ಸ್ವಯಂ ವ್ಯಕ್ತವಾಗಿರ್ತಕ್ಕಂತಹ ಹನುಮಂತ ದೇವರ ಮೂರ್ತಿ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದ. ಬಹಳ ಚಂದ ಇದ್ದಾನ ಹನುಮಪ್ಪ, ನೋಡ್ಕೊಂಡ್ ಬರ್ರಿ ಒಮ್ಮೆ. ಇಷ್ಟು ಖುಷಿ ಆಗ್ತದ ಮನಸ್ಸಿಗೆ ಅಂತಂತಂದ್ರ ಅಲ್ಲಿ ವಾತಾವರಣ, ಹನುಮಂತ ದೇವ್ರ ಗುಡಿ, ಅಲ್ಲೇ ಭಕ್ತಿಯ ಒಂದು ವಿಶಿಷ್ಟವಾದಂತಹ ಭಾವನೆ ಅಲ್ಲಿ ಹರಿತದ. ನಾವು ಕೂಡ ಅಲ್ಲಿ ಹೋಗಿದ್ವಿ. ನಾನು, ನಮ್ಮ ತಂದೆಯವರು, ನಮ್ಮ ಅತ್ಯ 3 ಜನ ಸೇರ್ಕೊಂಡು ಗೋವಿಂದಿನ್ನೇಶ್ವರನ ದರ್ಶನ ಮಾಡ್ಕೊಂಡು ಬಂದ್ರಾಯ್ತು ಅಂತ ಹೇಳಿ. ನಮ್ಮ ಧನ್ವಂತ್ರಿ ಅಂತ ಹೇಳಿ ಒಬ್ರು ಪರಿಚಯದವರು ಹನುಮಪ್ಪಗ ನೈವೇದ್ಯ ಮಾಡಿಸಿದ್ರು. ನೈವೇದ್ಯದೊಳಗ ಎಲ್ಲ ರೀತಿಯಾದಂತಹ ಭಕ್ಷ್ಯಭೋಜ್ಯಗಳನ್ನು ಮಾಡಿಸಿ ಊರಿನ ಜನರಿಗೆ ಮತ್ತು ಬರುವಂತಹ ಎಲ್ಲ ಆದರಾತಿಥ್ಯವನ್ನು ಮಾಡಿದಂತಹ ಅತಿಥಿಗಳಿಗೆ ಇವರೆಲ್ಲರಿಗೂ ಕೂಡ ಆ ನೈವೇದ್ಯದ ಒಂದು ಭೋಜನ ಇತ್ತು. ಬಹಳ ಪುರಾತನವಾಗಿರ್ತಕ್ಕಂತಹ ಈ ಹನುಮನ್ ದೇವರಿಗೆ ಇಲ್ಲಿ ನಡೆದುಕೊಂಡು ಬರುವಂತಹ ಪದ್ಧತಿ ಅಂತಂದ್ರ ಪ್ರಸ್ತ. ಸೊ ಆ ಪ್ರಸ್ತದೊಳಗ ಎಲ್ಲ ಭಕ್ತರನ್ನ ಕರೆದು ಊಟಕ್ಕೆ ಉಣಬಡಿಸುವಂತಹ ಒಂದು ಪ್ರಕ್ರಿಯೆ. ಈಗ ನೀವು ನೋಡ್ಲಿಗತ್ತಿರಲ್ಲ, ಇವನೇ ನೋಡ್ರಿ ನಮ್ಮ ಗೋವಿಂದಿನ್ನೇ ಹನುಮಪ್ಪ. ಎಷ್ಟು ಸುಂದರವಾಗ್ಯದ ಮೂರ್ತಿ ಅಂತಂತಂದ್ರ ಬಹಳ ಸುಂದರ. ನೋಡ್ಲಿಕ್ಕೆ ಅಗದಿ ಮಟ್ಸ ಇದ್ದಾನ. ಆಮೇಲೆ ಒಳಗಡೆಗೆ ನಾವು ಪ್ರವೇಶ ಮಾಡಿದ್ವಿ ಅಂತಂತಂದ್ರೆ ನಮಗೆ ಉತ್ಸವ ಮೂರ್ತಿ ನೋಡ್ಲಿಕ್ಕೆ ಸಿಗ್ತದೆ. ಚಲುವನಾಗಿರತಕ್ಕಂತಹ ಹನುಮಂತ ದೇವರು ಬಹಳ ಸುಂದರ, ಬೇಡಿದಂತಹ ವರಗಳನ್ನು ಕೊಡುವಂತವನು. ಎಲ್ಲ ರೀತಿಯಾದಂತಹ ಬುದ್ಧಿ, ಬಲ, ಆಯುಷ್, ಆರೋಗ್ಯ ಎಲ್ಲವನ್ನ ಕರುಣಿಸಿ ವಿಶೇಷವಾದಂತಹ ಅನುಗ್ರಹವನ್ನ ಮಾಡುವಂತಹ ಗೋವಿಂದಿನ್ನೇಶ್ವರ ಹನುಮನ್ ದೇವರು. ಸೊ ಇದು ಸ್ವಯಂ ವ್ಯಕ್ತವಾಗಿರ್ತಕ್ಕಂತಹ ಮೂರ್ತಿ. ಮೇಲ್ಗಡೆಗೆ ಸಾಲಿಗ್ರಾಮ ಇದೆ. ಇದು ನಮ್ಮ ಹನುಮಪ್ಪನ ಚಪ್ಪಲು. ಅಲ್ಲಿಯ ಪದ್ಧತಿ ಪ್ರಕಾರ ಈ ಚಪ್ಪಲಿಯನ್ನ ಹನುಮಂತ ದೇವರು ಹಾಕೊಂಡು ಅಡ್ಡಾಡ್ತಾರೆ. ವರ್ಷದೊಳಗ ಇದು ಸವದು ಹೋಗ್ಬಿಟ್ಟಿರ್ತಾವ. ಇನ್ನ ಹೋಳಿಗೆಯ ಬಗ್ಗೆ ಮಾತನಾಡ್ಲಿಕ್ಕೆ, ಅಡಿಗೆ ಬಗ್ಗೆ ಮಾತನಾಡ್ಲಿಕ್ಕೆ ಬರೋಣ. ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಿಮಗೆ ಅಲ್ಲಿ ಅಡಿಗೆಯನ್ನ ಮಾಡಿಸ್ಲಿಕ್ಕೆ, ಇಳ್ಕೊಳ್ಳಿಕ್ಕೆ ಮತ್ತು ಪ್ರಸಾದದ ವ್ಯವಸ್ಥೆಗೆ ಅಂತ ಹೇಳಿ ಬಹಳ ಒಳ್ಳೆಯ ಅನುಕೂಲತೆಗಳಿದೆ. ನೀವು ಅಲ್ಲಿ ಮದುವೆ ಮುಂಜುವಿಂದ ಹಿಡ್ಕೊಂಡು ಎಲ್ಲಾ ಕಾರ್ಯಕ್ರಮನೂ ಮಾಡ್ಬೋದು. ಅಷ್ಟು ಚಂದನೂ ಅದ. ಆಮೇಲೆ ಅಗ್ದಿ ಮಿನಿಮಲ್ ಚಾರ್ಜ್ದೊಳಗ ನಿಮಗ ಆ ಹಾಲ್ ಅನ್ನ ಭಕ್ತರ ಸದ್ವಿನಿಯೋಗಕ್ಕೆ ಅಂತ ಹೇಳಿ ಕೊಡ್ತಾರ. ಸೊ ಇಷ್ಟೆಲ್ಲಾ ಅನುಕೂಲತೆಗಳನ್ನು ಕೂಡಿದಂತಹ ನಮ್ಮ ಗೋವಿಂದಿನ್ನೇಶ್ವರ ಹನುಮಂತ ದೇವರ ಕ್ಷೇತ್ರದೊಳಗ ನಮಗ ಅವತ್ತಿನ ದಿವಸ ಭೋಜನ ಆಗಿದ್ದು ನಮ್ಮ ಭಾಗ್ಯವೇ ಸರಿ. सततं पुष्टशाड्गुण्यसद्विग्रहोल्लासिनं दुष्टनिष्ठे